ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಸಚಿವ ಸತೀಶ್ ಜಾರಕಿಹೊಳಿ ಆಪ್ತ ಸಂಬಂಧಿ ವೈ ಮಂಜುನಾಥ್ ಅವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಭಾವನಿಗೆ ಇಡಿ ಶಾಕ್ ಕೊಟ್ಟಿದೆ. ಬೆಳಗಾವಿ, ಮೈಸೂರು, ಬೆಂಗಳೂರು ಸೇರಿದಂತೆ ಒಟ್ಟು 6 ಕಡೆ ಏಕಕಾಲದಲ್ಲಿ ದಾಳಿಯನ್ನು ಮಾಡಿದ್ದಾರೆ. ವೈ ಮಂಜುನಾಥ್ ಮನೆ ಸೇರಿ 6 ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ವೈ ಮಂಜುನಾಥ್ ಯಾರು ಅಂದರೆ ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತ. ಬೆಳಗಾವಿಯ ದೂರದರ್ಶನ ಕೇಂದ್ರದಲ್ಲಿ ಇರೋ ಅಂತ ಅವರ ಮನೆ ಮೇಲೆ ದಾಳಿ ನಡೆಸಲಾಗಿದೆ. ಗೋವಾ, ಬೆಂಗಳೂರಿನಲ್ಲಿ ಇಡಿ ಅಧಿಕಾರಿಗಳಿಂದ ದಾಳಿ ನಡೆಸಿ ಶೋಧ ಕಾರ್ಯವನ್ನು ಮುಂದುವರಿಸಲಾಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ಸಹೋದರಿ ಪತಿ ಮಂಜುನಾಥ್ ಭಾವ 10ಕ್ಕೂ ಅಧಿಕ ಅರಸೇನಾ ಪಡೆ ಭದ್ರತೆಯಲ್ಲಿ ದಾಳಿ ನಡೆಸಿದ್ದಾರೆ. ಇಡಿ ಬಳ್ಳಾರಿ ಮಾಜಿ ಸಂಸದರಾಗಿರೋ ಅಂತ ವೈ ದೇವೇಂದ್ರಪ್ಪ ಅವರ ಪುತ್ರ ಮಂಜುನಾಥ್ ಸಚಿವ ಸತೀಶ್ ಜಾರಕಿಹೊಳಿ ಭಾವ ಕೂಡ ಹೌದು. ಇಡಿ ಶಾಕ್ ಕೊಟ್ಟಿದೆ. ಬೆಳ್ಳಂಬೆಳಗ್ಗೆ ಬೆಳಗಾವಿ, ಮೈಸೂರು, ಬೆಂಗಳೂರು, ಗೋವಾ ಸೇರಿದಂತೆ ಒಟ್ಟು 6 ಕಡೆ ದಾಳಿಯನ್ನು ಮಾಡಿದ್ದಾರೆ. ಏಕಕಾಲದಲ್ಲಿ ವೈ ಮಂಜುನಾಥ್ ಮನೆ ಸೇರಿ 6 ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ಬೆಳಗಾವಿಯ ದೂರದರ್ಶನ ಕೇಂದ್ರದಲ್ಲಿ ಇರೋ ಅಂತಹ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ನೋಡಿ, ಇವರೇ ವೈ ಮಂಜುನಾಥ್. ನಾವು ತೋರಿಸ್ತಾ ಇದೀವಲ್ಲ ಭಾವಚಿತ್ರದಲ್ಲಿ, ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರೋ ಅಂಥದ್ದು ಆ ಬೆಳಗಾವಿಯ ದೂರದರ್ಶನ ಕೇಂದ್ರದಲ್ಲಿ ಇರೋ ಅಂಥ ಅವರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಮಾಜಿ ಸಂಸದ ವೈ ದೇವೇಂದ್ರಪ್ಪ ಅವರ ಪುತ್ರ ಮಂಜುನಾಥ್ ಅಬಕಾರಿ ಇಲಾಖೆಯಲ್ಲಿ ಹೆಚ್ಚುವರಿ ಆಯುಕ್ತರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಭಾವ ಕೂಡ ಹೌದು, ಸಹೋದರಿಯ ಪತಿ. ಸಂಬಂಧಿ ಜೊತೆಗೆ ಆಪ್ತರು, ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತರು, ಬೆಂಗಳೂರು, ಮೈಸೂರು, ಬೆಳಗಾವಿ, ಗೋವಾ ಸೇರಿದಂತೆ 6 ಕಡೆ ಏಕಕಾಲಕ್ಕೆ ದಾಳಿಯಾಗಿದೆ. ಮಂಜುನಾಥ್ ಮನೆ ಸೇರಿ 6 ಕಡೆ ಇಡಿ ಅಧಿಕಾರಿಗಳು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ಬೆಳಗಾವಿಯ ದೂರದರ್ಶನ ಕೇಂದ್ರದ ಮನೆ ಮೇಲೆ ರೈಡ್ ಮಾಡಿ ಈಗ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕುಕ್ಕಡ್ಡಿ. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶ್ರೀಕಾಂತ್, ಸಚಿವ ಸತೀಶ್ ಜಾರಕಿಹೊಳಿ ಸಂಬಂಧಿ ಮಂಜುನಾಥ್ ಹೆಚ್ಚುವರಿ ಅಬಕಾರಿ ಇಲಾಖೆಯಲ್ಲಿ ಹೆಚ್ಚುವರಿ ಆಯುಕ್ತರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವ್ರ ಮನೆ ಮೇಲೆ ಇಡಿ ಅಧಿಕಾರಿಗಳಿಗೆ ದಾಳಿ ಮಾಡಿರೋ ಅಂಥದ್ದು. ಎಷ್ಟು ಗಂಟೆಗೆ ಆಯಿತು ಈ ದಾಳಿ? ಮನೆಯಲ್ಲಿ ಎಷ್ಟು ಜನ ಅಧಿಕಾರಿಗಳ ತಂಡ ಇದ್ದಾರೆ? ಏನೆಲ್ಲ ಪರಿಶೀಲನೆ ಆಗ್ತಾ ಇದೆ? ಪ್ರಾಥಮಿಕವಾಗಿ ಸಿಗ್ತಾ ಇರೋಂಥ ಮಾಹಿತಿಯನ್ನು ಹಂಚ್ಕೊಳ್ಳೋದಾದರೆ. ಜಿಲ್ಲೆಯ ಹೆಚ್ಚುವರಿ ಅಬಕಾರಿ ಆಯುಕ್ತರಾಗಿರುವಂಥ ವೈ ಮಂಜುನಾಥ್ ಅವರ ಮನೆ ಮುಂಭಾಗದಲ್ಲೇ ನಾನಿದ್ದೀನಿ. ಇಲ್ಲಿ ನಿಮಗೆ ಕೆಲವು ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ. ಅದರ ಜೊತೆಗೆ ಯಾವ ರೀತಿ ರೇಡ್ ನಡೆದಿದೆ ಅಂತೇಳಿ ಒಂದಿಷ್ಟು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಇದು ಬೆಳಗಾವಿ ನಗರದಲ್ಲಿರ್ತಕ್ಕಂಥ ಟಿ ವಿ ಸೆಂಟರ್ನಲ್ಲಿರ್ತಕ್ಕಂಥ ಬಾಡಿಗೆ ಮನೆ. ಆದರೆ ವೈ ಮಂಜುನಾಥ್ ಅವರು ಈ ಸದ್ಯ ಏನು ಬೆಳಗಿನ ಜಾವ 5:30 ಗಂಟೆ ಸುಮಾರಿಗೆ ಏಕಾಏಕಿ 3 ಕಾರುಗಳಲ್ಲಿ ಬಂದಂಥ ಇಡಿ ಅಧಿಕಾರಿಗಳು ಏನಂತಂದರೆ ಏಕಾಏಕಿ ದಾಳಿಯನ್ನು ಮಾಡ್ತಾರೆ. ದಾಳಿಯನ್ನು ಮಾಡಿ ಈಗ ಒಳಗಡೆ ಏನಂತಂದರೆ ದಾಖಲೆಗಳ ಪರಿಶೀಲನೆ ಕಾರ್ಯವನ್ನು ನಡೆಸ್ತಾ ಇರುವಂಥದ್ದು. ಪ್ರಮುಖವಾಗಿ ಏನಂತಂದರೆ ಕೇವಲ ಬೆಳಗಾವಿ ಮಾತ್ರ ಅಲ್ಲ, ಬೆಳಗಾವಿಯ ಈ ಬಾಡಿಗೆ ಮನೆ ಸೇರಿದಂತೆ ಒಟ್ಟು ಏನಂತಂದರೆ 6 ಕಡೆಗಳಲ್ಲಿ ಏನಂತಂದರೆ ದಾಳಿ ನಡೆದಿರುವಂಥದ್ದು. 6 ಕಡೆಗೆ ದಾಳಿ ನಡೆದಿದೆ ಅಂತಂದರೆ ಅದು ಪ್ರಮುಖವಾಗಿ ಏನಂತಂದರೆ ಬೆಂಗಳೂರು ಜೊತೆಗೆ ಬೇರೆ ಬೇರೆ ಭಾಗಗಳಲ್ಲಿ 6 ಕಡೆಗಳಲ್ಲಿ ಇವರಿಗೆ ಸಂಬಂಧಪಟ್ಟಂಥ ಏನು ಮನೆ ಮತ್ತು ಅವರ ಸ್ನೇಹಿತರ ಮನೆಗಳೇನಿವೆ ಅಲ್ಲಿ ಏನಂತಂದರೆ ದಾಳಿ ನಡೆದಿರುವಂಥದ್ದು. ಈ ವೈ ಮಂಜುನಾಥ್ ಅವರ ಬಗ್ಗೆ ಹೇಳೋದಾದರೆ ಇವರು ಕಳೆದ 15 ವರ್ಷಗಳಿಂದ ಬೆಳಗಾವಿಯ ಅಬಕಾರಿ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು. ಬೆಳಗಾವಿ ಜಿಲ್ಲೆಯಲ್ಲಿ ಏನಂತಂದರೆ ಇವರು ಕೆಲಸವನ್ನು ನಿರ್ವಹಿಸ್ತಾ ಇದ್ದರು. ಆದರೆ ಈಗ ಏನಂತಂದರೆ ಇವರ ಮೇಲೆ ಇರ್ತಕ್ಕಂಥ ಪ್ರಮುಖ ಆರೋಪ ಏನು ಅಂತಂದರೆ ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಒಂದು ಕಡೆ. ಆದರೆ ಮತ್ತೊಂದು ಕಡೆ ಏನಂತಂದರೆ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದ್ದಾರೆ. ಜೊತೆಗೆ ಏನಂತಂದರೆ ಮನಿ ಲಾಂಡ್ರಿಂಗ್ ನಡೆದಿದೆ ಅನ್ನೋ ಒಂದು ಗಂಭೀರ ಆರೋಪ ಇವರ ಮೇಲಿತ್ತು. ಆ ಹಿನ್ನೆಲೆಯಲ್ಲಿ ಏನಂತಂದರೆ ಏಕಕಾಲಕ್ಕೆ ಏನು ಬೆಳಗಾವಿ, ಮೈಸೂರು, ಬೆಂಗಳೂರು, ಅರಸೀಕೆರೆ ಸೇರಿದಂತೆ
ಒಟ್ಟು 6 ಕಡೆಗಳಲ್ಲಿ ಈ ದಾಳಿ ನಡೆದಿದೆ. ಮೈಸೂರಿನಲ್ಲಿರುವಂಥ ವೈ ಮಂಜುನಾಥ್ ಅವರ ಸ್ನೇಹಿತೆಯ ಒಬ್ಬರ ಮನೆ ಮೇಲೂ ಸಹ ಏನಂತಂದರೆ ದಾಳಿ ನಡೆದಿದೆ. ಮತ್ತೊಂದು ಕಡೆ ಏನಂತಂದರೆ ಬೆಂಗಳೂರಿನಲ್ಲಿರುವಂಥ ಮಂಜುನಾಥ್ ಅವರಿಗೆ ಸೇರಿರುವಂಥ ಅಪಾರ್ಟ್ಮೆಂಟಲ್ಲೂ ಸಹ ದಾಳಿ ನಡೆದಿದೆ. ಮತ್ತೊಂದು ಕಡೆ ಏನಂತಂದರೆ ಹಾಸನ ಜಿಲ್ಲೆಯ ಅರಸೀಕೆರೆಯಲ್ಲಿರುವಂಥ ಮಂಜುನಾಥ್ ಅವರ ಆಪ್ತರ ಮನೆ ಮೇಲೂ ಸಹ ಒಂದು ದಾಳಿ ನಡೆದಿರುವಂಥದ್ದು. ಅದರ ಜೊತೆಗೆ ಏನು ಬಳ್ಳಾರಿ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಮನೆ ಮೇಲೂ ಸಹ ಏನಂತಂದರೆ ದಾಳಿ ನಡೆದಿರುವಂಥದ್ದು. ಪ್ರಮುಖವಾಗಿ ಏನಂತಂದರೆ ಈ ವೈ ಮಂಜುನಾಥ್ ಯಾರು ಅಂತೇಳಿ ನೋಡೋದಾದರೆ ಇವರು ಏನಂತಂದರೆ ಬೆಳಗಾವಿ ಜಿಲ್ಲೆಯ ಪ್ರಭಾವಿ ನಾಯಕರಾಗಿರುವಂಥ ಸತೀಶ್ ಜಾರಕಿಹೊಳಿಯವರ ಬಾಮೈದ. ಅದರ ಜೊತೆಗೆ ಏನಂತಂದರೆ ಬಳ್ಳಾರಿಯ ಮಾಜಿ ಸಂಸದರಾಗಿರುವಂಥ ದೇವೇಂದ್ರಪ್ಪ ಅವರ ಪುತ್ರರಾಗಿದ್ದಾರೆ. ಹಾಗಾಗಿ ಇವರ ಮೇಲೆ ಏನಂತಂದರೆ ಕಳೆದ ಹಲವು ತಿಂಗಳುಗಳಿಂದ ಏನಂತಂದರೆ ಇಡಿ ಕಣ್ಣನ್ನು ನೆಟ್ಟಿತ್ತು. ಯಾಕಂತಂದರೆ ಇವರು ಎಲ್ಲಿ ಬೇನಾಮಿ ಆಸ್ತಿಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಇವರ ಹಣ ವರ್ಗಾವಣೆ ಯಾವ ರೀತಿ ಇದೆ ಅಂತೇಳಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಹಾಕಿಕೊಂಡು ಏಕಕಾಲಕ್ಕೆ ಏನಂತಂದರೆ 6 ಕಡೆಗಳಲ್ಲಿ ಏನಂತಂದರೆ ದಾಳಿಯನ್ನು ಮಾಡಿರುವಂಥದ್ದು. ಇವರ ಬಗ್ಗೆ ಏನಂತಂದರೆ ಬೇನಾಮಿ ಆಸ್ತಿ ಇದೆ, ಜೊತೆಗೆ ಜಮೀನು ಇದೆ, ರೆಸ್ಟೋರೆಂಟ್ ಇದೆ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದೆ ಅನ್ನೋ ಒಂದು ಆರೋಪ ಇರುವಂಥದ್ದು. ಆದರೆ ಈಗ ಒಳಗಡೆ ಏನಂತಂದರೆ ಅಧಿಕಾರಿಗಳು ದಾಳಿಯನ್ನು ನಡೆಸಿ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಆದರೆ ಬೆಳಗಾವಿಯಲ್ಲಿ ಏನು ವೈ ಮಂಜುನಾಥ್ ಅವರು ಇಲ್ಲ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಯಾಕಂತಂದರೆ ಈಗ ಟಿ ವಿ ಸೆಂಟರ್ನಲ್ಲಿರ್ತಕ್ಕಂಥ ಅವರ ಬಾಡಿಗೆ ಮನೆಯ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಇದು ಏನಂತಂದರೆ ಅವರು ಬಾಡಿಗೆ ಮನೆಯಲ್ಲಿ ಬೆಳಗಾವಿಯಲ್ಲಿ ವಾಸವಾಗಿದ್ದರು. ಆದರೆ ಸದ್ಯಕ್ಕೆ ಏನಂತಂದರೆ ದಾಳಿ ನಡೆದಂಥ ಸಂದರ್ಭದಲ್ಲಿ ಅವರು ಬೆಳಗಾವಿಯಲ್ಲಿಲ್ಲ, ಆದರೆ ಬೆಂಗಳೂರಲ್ಲಿ ಇದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಆದರೆ ಪ್ರಮುಖವಾಗಿ ಅಧಿಕಾರಿಗಳು ಏನು ಬೆಳಗಿನ ಜಾವ 5:30 ಗಂಟೆಗೆ ಏನು ಒಳ ಪ್ರವೇಶ ಮಾಡಿದ್ದಾರೆ, ಈಗ ದಾಖಲೆಗಳ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಇದಕ್ಕೆ ಪೂರ್ವಭಾವಿಯಾಗಿ ಏನಂತಂದರೆ ಇಡಿ ಅಧಿಕಾರಿಗಳು ಸುಮಾರು 10ಕ್ಕೂ ಅಧಿಕ ಅರೆಸೇನಾ ಪಡೆಯ ಭದ್ರತಾ ಸಿಬ್ಬಂದಿಗಳನ್ನು ತಮ್ಮ ಜೊತೆ ಕರೆದುಕೊಂಡು ಬಂದಿದ್ದಾರೆ. ಅದರ ಜೊತೆಗೆ ಏನಂತಂದರೆ ಬೆಳಗಾವಿಯ ಈ ಟಿ ವಿ ಸೆಂಟರ್ನಲ್ಲಿರ್ತಕ್ಕಂಥ ಮನೆ ಮೇಲೆ ದಾಳಿ ಸಂದರ್ಭದಲ್ಲಿ ಒಟ್ಟು 3 ವಾಹನಗಳಲ್ಲಿ ಅಧಿಕಾರಿಗಳು ಬಂದಿದ್ದಾರೆ. ಒಳಗಡೆ ಏನಂತಂದರೆ ದಾಖಲೆಗಳ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಇಡಿ ಅಧಿಕಾರಿಗಳು ಎಲ್ಲೆಲ್ಲಿ ದಾಳಿಯನ್ನು ನಡೆಸಿದ್ದಾರೆ, ಯಾವ ಭಾಗದ ಇಡಿ ಅಧಿಕಾರಿಗಳು ಅಂತೇಳಿ ನೋಡೋದಾದರೆ ಗೋವಾ ಮತ್ತು ಬೆಂಗಳೂರಿನ ಇಡಿ ಅಧಿಕಾರಿಗಳು, ಅಂದರೆ ಗೋವಾ ವಿಭಾಗದ ಏನು ಬರುತ್ತೆ ಆ ಗೋವಾ ವಿಭಾಗದ IT ಅಧಿಕಾರಿಗಳು ಹಾಗೂ ಬೆಂಗಳೂರಿನ ಇಡಿ ಅಧಿಕಾರಿಗಳು ಏನಂತಂದರೆ ಏಕಕಾಲಕ್ಕೆ ದಾಳಿ ನಡೆಸಿದ್ದಾರೆ ಅಂತೇಳಿ ಗೊತ್ತಾಗಿರುವಂಥದ್ದು. ಆದರೆ ಪ್ರಮುಖವಾಗಿ ಮಧುಸೂದನ್ ನೋಡೋದಾದರೆ ಇದು ಭಾಳಷ್ಟು ಏನಂತಂದರೆ ಈಗ ಚರ್ಚೆಯನ್ನು ಹುಟ್ಟು ಹಾಕ್ತಾ ಇರುವಂಥದ್ದು. ಯಾಕಂತಂದರೆ ಮಂಜುನಾಥ್ ಅವರು ಕಳೆದ 15 ವರ್ಷಗಳಿಂದ ಅಬಕಾರಿ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದರು. ಆದರೆ ಪ್ರಮುಖವಾಗಿ ಇವರ ಮೇಲೆ ಕೇಳಿ ಬಂದಂಥ ಆರೋಪ ಏನು ಅಂತಂದರೆ ಜಾರಕಿಹೊಳಿ ಬ್ರದರ್ಸ್ ಅವರ ಸಪೋರ್ಟ್ ಇವರಿಗಿತ್ತು ಅನ್ನೋ ಒಂದು ವಿಚಾರ ಏನಿದೆ ಈಗ ಭಾಳಷ್ಟು ಚರ್ಚೆಯನ್ನು ಹುಟ್ಟಾಗ್ತಾ ಇದೆ. ಅದರ ಜೊತೆಗೆ ಇದು ಮುಂಬರ್ತಕ್ಕಂಥ ದಿನಗಳಲ್ಲಿ ರಾಜಕೀಯ ಒಂದು ಆರೋಪ ಪ್ರತ್ಯಾರೋಪಕ್ಕೂ ಸಹ ಈ ಇಡೀ ದಾಳಿ ಎಡೆ ಮಾಡಿಕೊಡ್ಬೋದು. ಯಾಕಂತಂದರೆ ಇವರು ತಂದೆ ಮಾಜಿ ಸಂಸದರಾಗಿದ್ದಾರೆ. ಅದರ ಜೊತೆಗೆ ಏನಂತಂದರೆ ಕಾಂಗ್ರೆಸ್ಸಿನ ಪ್ರಭಾವಿ ನಾಯಕರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರ ಬಾಮೈದ ಆಗಿರೋದ್ರಿಂದ ಸಹಜವಾಗಿ ಏನಂತಂದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಇದು ಏನಂತಂದರೆ ರಾಜಕೀಯ ಮೇಲಾಟಕ್ಕೂ ಸಹ ಕಾರಣ ಆಗಬಹುದಾಗಿದೆ. ಹಾಗಾಗಿ ಈಗ ಏನಂತಂದರೆ ಯಾವ ಪ್ರಮಾಣದಲ್ಲಿ ಏನೇನು ಆಸ್ತಿ ಸಿಕ್ಕಿದೆ, ಜೊತೆಗೆ ಈ ಯಾವೆಲ್ಲ ವಸ್ತುಗಳು ಒಳಗಡೆ ಸಿಕ್ಕಿದೆ ಅಂತೇಳಿ ಇದುವರೆಗೆ ಯಾವುದೇ ರೀತಿ ಮಾಹಿತಿ ಲಭ್ಯ ಆಗಿಲ್ಲ. ಆದರೆ ಸಂಪೂರ್ಣವಾದಂಥ ತನಿಖೆ ನಂತರ ಏನಂತಂದರೆ ಈ ಒಳಗೆ ಎಷ್ಟೆಷ್ಟು ಅಕ್ರಮ ಆಸ್ತಿ ಸಿಕ್ಕಿದೆ, ಜೊತೆಗೆ ಏನೆಲ್ಲ ವಸ್ತುಗಳು ಸಿಕ್ಕಿವೆ ಅನ್ನೋದು ತನಿಖೆ ಏನಂತಂದರೆ ಮುಗಿದ ನಂತರ ಏನಂತಂದರೆ ಗೊತ್ತಾಗಬೇಕಾಗಿರುವಂಥದ್ದು. ಮಧುಸೂದನ್, ಶ್ರೀಕಾಂತ್, ಇನ್ನು ನೀವು ಕೂಡ ಸ್ಥಳದಲ್ಲೇ ಇದ್ದೀರಿ. ಎಷ್ಟು ಜನರ ಅಧಿಕಾರಿಗಳ ತಂಡ ಇದೆ? ಯಾಕೆಂದರೆ ಗೋವಾ ಮತ್ತು ಬೆಂಗಳೂರಿನಿಂದ ಬಂದಿರುವಂಥ ಇಡಿ ಅಧಿಕಾರಿಗಳು ಅಂತ ನೀವು ಮಾಹಿತಿಯಲ್ಲಿ ಹಂಚ್ಕೊಂಡ್ರಿ. ಎಷ್ಟು ಜನರು ಈಗ ಒಳಗಡೆ ಬಿಟ್ಟಿದ್ದಾರೆ? ಮಂಜುನಾಥ್ ಅವ್ರನ್ನ ಸಂಪರ್ಕ ಮಾಡುವಂಥ ಕಾರ್ಯ ಏನಾದರೂ ಆಗ್ತಾ ಇದೆಯಾ? ಹೇಗೆ ಸದ್ಯಕ್ಕೆ ಏನಂತಂದರೆ ಮಂಜುನಾಥ್ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಅದರ ಜೊತೆಗೆ ಎಷ್ಟು ಜನ ಅಧಿಕಾರಿಗಳು ಅಂಥೇಳಿ ನಿಖರವಾದಂಥ ಮಾಹಿತಿ ಇದುವರೆಗೆ ಲಭ್ಯ ಆಗಿಲ್ಲ. ಯಾಕಂತಂದರೆ ಬೇರೆ ಬೇರೆ ಕಡೆಗಳಲ್ಲಿ ಏಕಕಾಲಕ್ಕೆ 6 ಕಡೆಗಳಲ್ಲಿ 6 ಬೆಳಗಾವಿಯ ದೂರದರ್ಶನ ಕೇಂದ್ರದ ಬಳಿ ಇರುವಂಥ ವೈ ಮಂಜುನಾಥ್ ಅವರ ನಿವಾಸ, ಅಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಬೆಂಗಳೂರು, ಮೈಸೂರು, ಬೆಳಗಾವಿ, ಗೋವಾ ಸೇರಿದಂತೆ ವೈ ಮಂಜುನಾಥ್ ಅವ್ರಿಗೆ ಇರುವಂಥ ಆಸ್ತಿಯ ದಾಖಲೆ ಪ್ರಮಾಣ ಪತ್ರಗಳಿರಬಹುದು ಅಥವಾ ಅವರ ಮನೆಗಳಿರ್ಬೋದು, ಕಚೇರಿ ಇರ್ಬೋದು, ಎಲ್ಲ ಕಡೆಯೂ ಕೂಡ ಈಗ ಇಡಿ ಅಧಿಕಾರಿಗಳು ಏಕಕಾಲಕ್ಕೆ ದಾಳಿಯನ್ನು ನಡೆಸಿದ್ದಾರೆ ಅನ್ನೋ ಪ್ರಾಥಮಿಕ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಲವು ವರ್ಷಗಳಿಂದ ಅಬಕಾರಿ ಇಲಾಖೆಯಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ.
ವೈ ಮಂಜುನಾಥ್ ಬೆಳಗಾವಿಯ ದೂರದರ್ಶನ ಕೇಂದ್ರದ ಬಳಿ ಇರುವಂಥ ಬಾಡಿಗೆ ಮನೆಯ ಮೇಲೆ ಅಧಿಕಾರಿಗಳು ಈಗ ದಾಳಿಯನ್ನು ನಡೆಸಿರುವಂಥದ್ದು. ಆ ಮನೆ ಬಳಿಯಿಂದಲೇ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಮಾಹಿತಿಯನ್ನು ನೀಡ್ತಾ ಇದ್ರು. ಬೆಳಗಾವಿ, ಮೈಸೂರು, ಬೆಂಗಳೂರು, ಅರಸೀಕೆರೆ ಸೇರಿದಂತೆ ಒಟ್ಟು 6 ಕಡೆ ಈಗ ಏಕಕಾಲದಲ್ಲಿ ದಾಳಿ ಮಾಡಿದ್ದಾರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು. ಸೊ ಗೋವಾ ಮತ್ತು ಬೆಂಗಳೂರಿನಿಂದ ಬಂದಿರುವಂಥ ಅಧಿಕಾರಿಗಳ ತಂಡ ಇದು. ಒಟ್ಟು ಎಷ್ಟು ತಂಡದಲ್ಲಿ ಅಧಿಕಾರಿಗಳು ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ಅಧಿಕಾರಿಗಳು ಬಂದು ಬಿಡಿಬಿಟ್ಟಿದ್ದಾರೆ. ಅವರಿಗೆ ಅವರ ಮನೆಯ ಮೇಲೆ ರೈಡ್ ಅಂತೂ ಆಗಿದೆ. ಈಗ ಪ್ರಭಾವಿ ನಾಯಕ ಹಾಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಸಹೋದರಿಯ ಪತಿಯವರು. ಸೊ ಹೀಗಾಗಿಯೇ ಅವ್ರಿಗೆ ಸಾಕಷ್ಟು ನೆಟ್ವರ್ಕ್ ಇರುತ್ತೆ, ಕಾಂಟ್ಯಾಕ್ಟ್ ಇರುತ್ತೆ ಅನ್ನೋದನ್ನು ಅರ್ಥಕೊಂಡಿರೋ ಅಂಥ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಈಗ ರೇಡ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.